ಇಟ್ಸ್ ಮೈ ಚಾಲೆಂಜ್ ಮೈ ಡಿಯರ್ ಸೆಕೆಂಡ್ ಇಯರ್ PUC ಚಿಲ್ಡ್ರನ್. ಇಟ್ಸ್ ಮೈ ಚಾಲೆಂಜ್. ನನ್ನ ಇದು ಆ್ಯಟಿಟ್ಯೂಡ್ ಅಲ್ಲ, ನನ್ನ ಎಕ್ಸ್ಪೀರಿಯೆನ್ಸಿನ ಮೇಲೆ ನಿಮಗೆ ಹೇಳುತ್ತಿರುವಂಥದ್ದು. ನನ್ನ ಪ್ರೀತಿಯ ಮುದ್ದಾದ ಪ್ರೀತಿಯ ಮಕ್ಕಳೇ, ದಯವಿಟ್ಟು ವಿಡಿಯೋನ ಆದಷ್ಟು ಸರ್ಕ್ಯುಲೇಟ್ ಮಾಡಿ. ಹೇಗೆ ಸರ್ಕ್ಯುಲೇಟ್ ಆಗಬೇಕು ಅಂದರೆ ಇಡೀ ಆಲ್ ಓವರ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗಿಂತ ಮುಂಚೆ ಈ ಒಂದು ವಿಡಿಯೋ ಪಾಸ್ ಆಗಬೇಕು ಸರ್. ನಿಮ್ಮ ಕೈಯಿಂದ ಇದೊಂದು ಕೆಲಸ ನನಗೆ ಮಾಡಿಕೊಡ್ಬೇಕು. ದಯವಿಟ್ಟು ಯಾರು ಕೂಡ ಇಂಗ್ಲೀಷಲ್ಲಿ ಫೇಲ್ ಆಗಬಾರ್ದು, ಯಾರು ಕೂಡ ಇಂಗ್ಲೀಷಿಗೆ ಸ್ಟ್ರಗಲ್ ಪಡಬಾರ್ದು. ಡೂ ಹಾರ್ಡ್ ವರ್ಕ್ ಮೈ ಡಿಯರ್ ಚಿಲ್ಡ್ರನ್. ಕೆಮಿಸ್ಟ್ರಿ ಎಕ್ಸಾಮ್ ಆದ ತಕ್ಷಣ 2 ದಿನ ಗ್ಯಾಪ್ ಇದೆ. ನಿಮಗೆ ಸಂಪೂರ್ಣವಾಗಿ ತಾವುಗಳು ಏನು ಮಾಡ್ಬೋದು ಅಂತ ಹೇಳಿದರೆ ಔಟ್ ಇಂಗ್ಲೀಷಲ್ಲಿ ತೆಗಿಬೋದು. ಯಾವಾಗ ತೆಗಿಬೋದು ಅಂದರೆ ಇಂಥ ವೀಡಿಯೋಸ್ಗಳು ನಿಮ್ಮ ಕೈಗೆ ಸಿಕ್ಕರೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್. ಹಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ PUC ಎಕ್ಸಾಮ್ ಬರೀತಾ ಇದ್ದಾರೆ. ಇಂಗ್ಲೀಷ್ ಎಕ್ಸಾಮ್ ಇದೆ 15ನೇ ತಾರೀಕು ಶನಿವಾರದ ದಿನ. ಹಾಗಿದ್ದರೆ ಕೆಮಿಸ್ಟ್ರಿ ಎಕ್ಸಾಮ್ ಆದಮೇಲೆ 2 ದಿನ ಗ್ಯಾಪ್ ಇದೆ ಇಂಗ್ಲೀಷಿಗೆ. ಯಾರಿಗೆ? ಸೈನ್ಸ್ ವಿದ್ಯಾರ್ಥಿಗಳಿಗೆ, ಹೌದಲ್ವಾ? ಹಾಗೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕೇವಲ 1 ದಿನ ಗ್ಯಾಪ್ ಇದೆ. ನೋಡಿ ಸರ್, ಫಸ್ಟ್ ಚಾಪ್ಟರ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ನಿಮಗೇನು ಪೋಯಮ್ ಇದೆಯೋ ಆ ಪೋಯಮಿಂದ 2 ಕ್ವಶನ್ಸ್ ಕೊಟ್ಟಿದ್ದೇನೆ. ಇದು 2 ಕ್ವಶನ್ಸಲ್ಲಿ 1 ಕ್ವಶನ್ ಫಿಕ್ಸ್ ವಿತ್ ಕೀ ಆನ್ಸರ್ ಕೊಟ್ಟಿದ್ದೇನೆ ಸರ್. ಮೊದಲನೆಯದು ತಿಳಿಸಿಬಿಡ್ತೇನೆ, ರೋಮಿಯೋ ಜೂಲಿಯೆಟ್ಗೆ ಏನಂತ ಹೇಳ್ತಾನೆ ಅಂತ. ನಥಿಂಗ್ ಬಟ್ ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಹೌ ಡಿಡ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಟುವರ್ಡ್ಸ್ ಜೂಲಿಯೆಟ್ ಅಂತ. ನಿಮಗೆ ಇದು 3 ಮಾರ್ಕ್ಸಿಗೂ ಬರುತ್ತೆ, 2 ಮಾರ್ಕ್ಸಿಗೂ ಬರುತ್ತೆ. ಇಷ್ಟು ನಿಮಗೆ ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋಸ್ಗಳನ್ನು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಬರ್ಕೊಂಡು ಕಲೀರಿ ಸರ್, ಆಯಿತಾ? ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡಬೇಡಿ. ಜಾಸ್ತಿ ಮೆಟೀರಿಯಲ್ ಇಟ್ಕೊಬೇಡಿ ಸರ್. ದಿಸ್ ಸಿಂಗಲ್ ವಿಡಿಯೋ ವಿಲ್ ಯಾವ ಲೆವೆಲಿಗೆ ತಗೊಂಡು ಹೋಗುತ್ತೆ ಅಂದರೆ ಈ ಒಂದು ಸಿಂಗಲ್ ವಿಡಿಯೋ ನಿಮಗೆ ವಿತಿನ್ ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆಯಲ್ಲಿ 40 ಅಂಕದ ಒಂದು ಸ್ಟೇಜನ್ನು ಕ್ರಾಸ್ ಮಾಡಿ ಕೊಡುತ್ತೆ ನಿಮಗೆ. 1 ಮೋರ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಜೂಲಿಯೆಟ್ಸ್ ಫೀಲಿಂಗ್ಸ್ ಫಾರ್ ರೋಮಿಯೋ ಅಂತ ಇದೆ. ಜೂಲಿಯೆಟ್ಟು ರೋಮಿಯೋಗಾಗಿ ಯಾವ ರೀತಿಯಾಗಿ ಕಾತುರವಾಗಿ ಕೂತ್ಕೊಂಡಿರ್ತಾಳೆ, ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾಳೆ ತನ್ನ ಫೀಲಿಂಗ್ಸನ್ನು ಅಂದಾಗ ಈ ಉತ್ತರವನ್ನು ಬರೀಬೇಕು. ಔಟ್ ಮಾರ್ಕ್ಸ್ ಸಿಗತ್ತೆ ಅಂದರೆ ಸಿಗತ್ತೆ ಸರ್. ದಿಸ್ ಈಸ್ ಮೈ ಚಾಲೆಂಜ್ ಮ್ಯಾನ್. ಇವೇ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ. ದೇವರ ದಯೆ, ಆಯಿತಾ? ದೇವರ ಕೃಪೆ, ನಾನು ಹೇಳಿದ್ದೆಲ್ಲ ಅದು ಬರ್ತಾ ಇದೆ. ದಟ್ ಈಸ್ ಹಿಸ್ ಗ್ರೇಸ್ ಆನ್ ಮೀ, ಮರ್ಸಿ ಆನ್ ಮೀ, ದಟ್ಸ್ ಆಲ್. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಗುಡ್ ಮಾರ್ನಿಂಗ್, ಆಯಿತಾ? ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಿಮಗೆ 7 ಮಾರ್ಕ್ಸ್ ಬಂದಂಗಾಯಿತು, ಅಥವಾ ಒಂದು 5 ಮಾರ್ಕ್ಸ್ ಬಂದಂಗಾಯಿತು ಅಂದ್ಕೊಳ್ಳಿ. ಆನ್ ಚಿಲ್ಡ್ರನ್ ಅಂತ ಒಂದು ಪದ್ಯ ಇದೆ, ನಿಮಗೆಲ್ಲರಿಗೂ ಕೂಡ ಆನ್ ಚಿಲ್ಡ್ರನ್ ಅಂತ ಒಂದು ಪೋಯಮ್ ಇದೆ. ಮತ್ತೆ ನಾನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗಲ್ಲ. ಯಾರಿಗೆಲ್ಲ ಎಕ್ಸ್ಪ್ಲನೇಷನ್ ಬೇಕೋ ಪಾಠದ್ದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾಗಿ ನಿಮಗೇನೇನು ಬೇಕು ಎಲ್ಲದೂ ಕೂಡ ಕೊಟ್ಟಿರ್ತೇನೆ ಸರ್, ಆಯಿತಾ? ಅರ್ಥ ಆಗುತ್ತಲ್ವಾ? ಈ ವಿಡಿಯೋ ಬಗ್ಗೆ ಈಗ ಮಾತಾಡೋಣ. ಆನ್ ಚಿಲ್ಡ್ರನ್ ಅಂತ ನಿಮಗೆ ಪೋಯಮ್ ಇದೆ. ಫಿಕ್ಸ್ ಕ್ವಶನ್ 4 ಮಾರ್ಕ್ಸಿಗಂತೂ ಫಿಕ್ಸ್ ಕ್ವಶನ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಬರ್ದು ಕಲಿಬೇಕು. ಬರೇ ಮೆಟೀರಿಯಲ್ ಇಟ್ಕೊಂಡಿದ್ದರಿಂದ ಏನು ಉಪಯೋಗವಿಲ್ಲ. ನೋಡಿ, ಇಲ್ಲಿ 3 ಭಾಗ ಮಾಡಿದ್ದೇನೆ ಈ ಆನ್ಸರಲ್ಲಿ. ಆನ್ ಚಿಲ್ಡ್ರನ್ ಅನ್ನುವಂಥದ್ದು ಬ್ಯೂಟಿಫುಲ್ ಪೋಯಮ್ ಅಂತ ಬರೆಯೋದಲ್ಲ, ಲವ್ ಪೋಯಮ್ ಅಂತ ಬರೆಯೋದಲ್ಲ, ಫಿಲಾಸಫಿಕಲ್ ಪೋಯಮ್ ಅಂತಲೇ ಬರೆದು ಸಂಪೂರ್ಣವಾಗಿ ಆನ್ಸರನ್ನು ತಾವುಗಳು ಎಕ್ಸಾಮಲ್ಲಿ ಬರೆದ್ರೆ, ನಾನು ಹೇಳ್ತೀನಲ್ವ, ಗಟ್ ಹೊಡೀರಿ ಸರ್. ಇವತ್ತು ಕೂತ್ಕೊಂಡು ಎಕ್ಸಾಮ್ ಮುಗೀತಲ್ವ, ಮಲಗಿದ್ರೆ ಏನು ಸಿಗಲ್ಲ ಸರ್. ಟುಡೇ ಯು ಸ್ಯಾಕ್ರಿಫೈಸ್. ಇವತ್ತು ನೀವು ತ್ಯಾಗ ಮಾಡಬೇಕು. ನಿದ್ದೆ, ನಿಮ್ಮ ಸಮಯ, ನಿಮ್ಮ ಒಂದು ಏನು ಎಂಟರ್ಟೈನ್ಮೆಂಟ್ ಎಲ್ಲದೂ ಕೂಡ ಬಿಟ್ಟಾಕಿ, ಒಳ್ಳೆ ನಿಮ್ಗೆ ಯಾವ ಫ್ರೂಟ್ ಬೇಕು ತಿನ್ನಿ, ಯಾವ ಅಡುಗೆ ಬೇಕು ಅಮ್ಮಗೆ ಹೇಳಿ, ಅಮ್ಮ ಇದು ಮಾಡಿಕೊಡು ಸ್ವಲ್ಪ. ಯಾಕೆ ಗೊತ್ತಾ? ಮೈಂಡು ಕ್ಲಿಕ್ ಆಗುತ್ತೆ, ಮೈಂಡು ಚುರುಕಾಗುತ್ತೆ, ಮೈಂಡು ಸ್ವಲ್ಪ ಓಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್, ಯಾವಾಗ ನಮಗೆ ಬೇಕಾದದ್ದು ಸಿಕ್ಕಾಗ ಅಂತ, ಆಯಿತಾ? ಪ್ಲೀಸ್ ಡೂ ಇಟ್, ಆಯಿತಾ? ಡೂ ಹಾರ್ಡ್ ವರ್ಕ್. ಇದು ನಿಮಗೆ ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುವಂಥ ಕ್ವಶನ್ ಆಗಿರುತ್ತೆ. ಏನು ಕ್ವಶನ್ ಕೇಳಿದರೂ ಆನ್ ಚಿಲ್ಡ್ರನಿಗೆ ಸಂಬಂಧಪಟ್ಟಂತೆ 3 ಕ್ವಶನಿಗೂ ಇದೇ ಉತ್ತರ ಸರ್. ಫಾರ್ ಎಕ್ಸಾಂಪಲ್, ಹೌ ವಾಸ್ ದ ರಿಲೇಷನ್ಶಿಪ್ ಬ್ರಾಟ್ ಔಟ್ ಇನ್ ದಿ ಪೋಯಮ್? ಯಾರ ರಿಲೇಷನ್ಶಿಪ್ಪು? ದ ಪೇರೆಂಟ್ಸ್ ಆ್ಯಂಡ್ ದ ಚಿಲ್ಡ್ರನ್ ರಿಲೇಷನ್ಶಿಪ್ ಬ್ರಾಟ್ ಔಟ್ ಇನ್ ದಿ ಪೋಯಮ್ ಆನ್ ಚಿಲ್ಡ್ರನ್ ಅಂತ ಹೇಳಿದರು. ಇದೇ ಆನ್ಸರು. ವಾಟ್ ವಾಸ್ ದ ಅಡ್ವೈಸ್ ಗಿವನ್ ಬೈ ದಿ ಪ್ರಾಫೆಟ್ ಟು ದಿ ಪೇರೆಂಟ್ಸ್? ಇದೇ ಆನ್ಸರು. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಕ್ರಿಟಿಸೈಸ್ ಅಂತ ಕೇಳಿದರು. ಇದೇ ಆನ್ಸರು ಸರ್. ಏನು ಕೇಳಿದರು ಆನ್ ಚಿಲ್ಡ್ರನಿಗೆ ಇದೇ ಆನ್ಸರ್. ಆ ರೀತಿಯಾಗಿ ಈ ಒಂದು ಆನ್ಸರನ್ನು ರೆಡಿ ಮಾಡಿದ್ದೇವೆ. ದಯವಿಟ್ಟು ಎಕ್ಸಾಮ್ಗಿಂತ ಮುಂಚೆ ಪ್ರಿಪೇರ್ ಆಗಬೇಕು. ಎನಿಹೌ, ಇನ್ನೊಂದು ನಿಮಗೆ ಪೋಯಮ್ ಇದೆ, ಹೆವನ್ ಅಂತ. ಈ ಕ್ವಶನ್ನು ಫಿಕ್ಸು ಸರ್, ನಿಮ್ಮ 3 ಅಂಕಗಳಿಗೆ ಈ ಕ್ವಶನ್ ಫಿಕ್ಸ್. ಏನು ಸರ್, ಬರೇ 3 ಮಾರ್ಕ್ಸ್ ಅಂತ? ನಮಗೆ ಈ ವರ್ಷ 6 ಅಂಕದ ಪ್ರಶ್ನೆಗಳು ಇಲ್ಲ, ಇರುವಂಥದ್ದು 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಇದ್ದಾವೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹೆವನ್ ಪಾಠದಿಂದ ಇದು 3 ಮಾರ್ಕ್ಸಿಗೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಫಿಕ್ಸು. ಏನು ಕೇಳಿದರೂ ಇದನ್ನೇ ಉತ್ತರ ಬರೀಬೇಕು. ಏನು ಕೇಳ್ತಾನೆ ಕ್ವಶನು? 3 ಕ್ವಶನ್ನು ಕೇಳಬಹುದು. ಏನು ಅಂತ ಕೇಳ್ತಾನೆ ಅಂದರೆ, ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ? ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಬೈ ದಿ ಪೋಯಮ್. ಹೌದಲ್ವಾ? ಹೆವನ್ ಅಂತ ಕೇಳಿದರೆ ಸೇಮ್ ಇದನ್ನೇ ಬರೀಬೇಕು ಸರ್.
ಕುವೆಂಪುರವರು ಬರೆದಂಥ ಹೆವನ್ ಪೋಯಮ್ನ ಸಮ್ಮರಿ ಬರೀರಲ್ಲೇ ತಮ್ಮ ಅಂದರೆ ಇದನ್ನೇ ಬರಿಬೇಕು. ಹೌ ಡಿಡ್ ಕುವೆಂಪು ಬ್ರಾಟ್ ಹೆವನ್ ಫ್ರಮ್ ಸ್ಕೈ ಟು ಅರ್ತ್ ಅಂತ ಹೇಳಿದರೆ ಇದನ್ನೇ ಬರಿಬೇಕು. ಅರ್ಥ ಆಗುತ್ತಾ ಕನ್ನಡ ಇಂಗ್ಲೀಷು? ಸರ್ ನಮಗೆ ಪೋಯಮಿನ ಎಕ್ಸ್ಪ್ಲನೇಷನ್ ಬೇಕು ಸರ್ ಅಂತ ಹೇಳಿದರೆ ದಯವಿಟ್ಟು ನನ್ನ ಮಾತನ್ನು ಕೇಳಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಪೋಯಮಿನ ವಿತ್ ಎಕ್ಸ್ಪ್ಲನೇಷನ್ ಮಾಡಿರುವಂಥ ವೀಡಿಯೋಸ್ಗಳು ಅದನ್ನು ಲಿಂಕ್ಸನ್ನು ಕೊಟ್ಟಿರ್ತೇನೆ. ನನ್ನದೇ ಸರ್, ಯಾರ್ದು ಬೇರೆಯವ್ರದ್ದಲ್ಲ. ಪ್ಲೀಸ್ ಮೈ ಡಿಯರ್ ಚಿಲ್ಡ್ರನ್, ನಾನು ಹೇಳ್ತೀನಲ್ವಾ, ಸ್ವಲ್ಪ ನಂಬಿಕೆಯನ್ನು ಇಡಿ. ಟ್ರಸ್ಟ್ ಇಷ್ಟು ದಿನ ಇಟ್ಟಿದ್ದೀರಾ, ಆ್ಯನ್ಯುವಲ್ ಎಕ್ಸಾಮ್ ಹತ್ತಿರ ಇದ್ದಾಗ ಬಿಟ್ಕೊಂಬಿಟ್ರೆ ವೇಸ್ಟ್ ಆಗಿಬಿಡ್ತೀರಾ, ವ್ಯರ್ಥ ಆಗಿಬಿಡ್ತೀರಾ. ದಯವಿಟ್ಟು ನನ್ನ ಮೆಟೀರಿಯಲ್ ನಾನು ಹೇಳ್ತಾ ಇದ್ದೀನಲ್ವಾ, ದಿಸ್ ಈಸ್ ಮೈ ಓನ್ ಮೆಟೀರಿಯಲ್ ಮ್ಯಾನ್. ಇದು ನನ್ನ ಮೆಟೀರಿಯಲು. ಬೇರೆ ಸಬ್ಜೆಕ್ಟಿಂದು ನನಗೆ ಸಂಬಂಧ ಇಲ್ದಿದ್ದು ಸರ್. ವೆದರ್ ಇಟ್ ಕಮ್ಸ್ ಆರ್ ನಾಟ್ ಐ ಡೋಂಟ್ ನೋ, ಬಿಕಾಸ್ ಐ ವಾಂಟ್ ಟೀಚ್ ಅದರ್ ಸಬ್ಜೆಕ್ಟ್ಸ್. ಬೇರೆಯವ್ರಂಗೆ ಸುಮ್ಮನೆ ಹೌದಲ್ವಾ ಅವೆಲ್ಲ ಹೇಳುವಂಥದ್ದು ಮಕ್ಕಳಿಗೆ ತಪ್ಪು ದಾರಿಯನ್ನು ಹಿಡಿಸುವಂಥದ್ದು ಎಲ್ಲದೂ ಕೂಡ ತಪ್ಪು. ನೋಡಿ, ನಂತರದಲ್ಲಿ ಪ್ರೀತಿಯ ಮಕ್ಕಳೇ ಇನ್ನೊಂದು ಪೋಯಮ್ ಇದೆ ನಿಮಗೆ, ಟು ದ ಫುಡ್ ಫ್ರಮ್ ಇ ಚೈಲ್ಡ್. ಈ ಕ್ವಶನ್ ಅಂತೂ ಫಿಕ್ಸು ಸರ್, 4 ಮಾರ್ಕ್ಸಿಗೆ ನಿಮ್ಮ ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಆ 3 ಪ್ರಶ್ನೆಗಳಿಗೂ ನಾನು ಒಂದೇ ಒಂದು ಕರೆಕ್ಟ್ ಪರ್ಫೆಕ್ಟು ಆನ್ಸರನ್ನು ರೆಡಿ ಮಾಡಿದ್ದೇನೆ. ಏನು ಕೇಳಿದರೂ ಹಂಗೆ ಇರಬೇಕು ಸರ್. ಫಾರ್ ಎಕ್ಸಾಂಪಲ್, ನಿಮ್ಮಮ್ಮ ಅಡುಗೆ ಮಾಡಿದರೂ ಎಣ್ಣೆ ಯೂಸ್ ಮಾಡ್ತಾರೆ, ನಿಮ್ಮಮ್ಮ ಚಿತ್ರಾನ್ನ ಮಾಡಿದರೂ ಎಣ್ಣೆನೇ ಯೂಸ್ ಮಾಡ್ತಾರೆ. ನಿಮ್ಮಮ್ಮ ಏನು ಸರ್ ಏನಂತೀರಾ, ನಿಮ್ಮ ಅಜ್ಜಿ ಅಥವಾ ನಿಮ್ಮ ಮನೆಯಲ್ಲಿದ್ದರೆ ಒಂದು ಸಾಂಬಾರು ಪುಡಿ ಅಂತ ರೆಡಿ ಮಾಡಿರ್ತಾರೆ, ಸಾಂಬಾರು ಪುಡಿ ಗರಂ ಮಸಾಲ ಅಂತ. ಅದು ಎಲ್ಲ ಅಡುಗೆಗೂ ಸುಮ್ಮನೆ ಹಾಕ್ತಾನೆ ಇರ್ತಾರೆ, ಎಲ್ಲ ಅಡುಗೆಗೂ ಹಾಕ್ತಾರೆ. ಅಂದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಂದರೆ ಫಸ್ಟಿಂದನೇ ಆ ಕಿಚನ್ ರೂಮಲ್ಲಿ ಎಕ್ಸ್ಪರ್ಟೇ ಆಗಿಬಿಟ್ಟು ಒಂದು ಮಸಾಲೆ ರೆಡಿ ಮಾಡ್ತಾರೆ. ಏನಕ್ಕೆ ಅಂದರೆ ಎಮರ್ಜೆನ್ಸಿ ಇದ್ದಾಗ ಎತ್ತು ಬಿಡೋಣ ಅಂತ. ಹಾಗೆ ಇರೋದೇ ಒಂದು ದಿನ ಕಾಮರ್ಸ್ ವಿದ್ಯಾರ್ಥಿಗಳೇ, ಸೈನ್ಸ್ ವಿದ್ಯಾರ್ಥಿಗಳೇ 2 ದಿನ ಇರೋದು. ಒಂದು ದಿನ ಸಂಪೂರ್ಣವಾಗಿ ನನ್ನ ಮೆಟೀರಿಯಲ್ ಬಿಟ್ಟು ಏನು ಟಚ್ ಮಾಡಬಾರ್ದು, ಯಾವ ವೀಡಿಯೋನೂ ನೋಡಬಾರ್ದು ಸರ್. ನಿಮ್ಮನ್ನೆಲ್ಲ ಹಾದಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಇಂಗ್ಲೀಷಿಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ವಾಚ್ ಮೈ ವಿಡಿಯೋಸ್, ಯು ವಿಲ್ ಗೆಟ್ 80 ಔಟ್ ಆಫ್ 80. ಆಯಿತಾ? ಗ್ರಾಮರಿನ ಒಂದು ವಿಡಿಯೋ ಬಿಡಬೇಡಿ ಸರ್. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಪ್ರೇಟಾಗಿ ಗ್ರಾಮರ್ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಅಷ್ಟೇ ನೋಡ್ಕೊಂಡ್ರೆ ಸಾಕು. 80 ಔಟ್ ಆಫ್ 80 ಫಿಕ್ಸು. ಇಷ್ಟು ಹೇಳ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಟಫು ಡಿಫಿಕಲ್ಟ್ ಅನಿಸುತ್ತೆ ಬಹಳ ವೀಕ್ ಇದ್ದವರು ವಿದ್ಯಾರ್ಥಿಗಳೇ. ಈ ಒಂದು ಚಾಪ್ಟ್ರನ್ನ ತಾವುಗಳು ಡ್ರಾಪ್ ಮಾಡ್ಕೋಬೋದು. ಡ್ರಾಪ್ ಮಾಡುವವರು ಕೂಡ ಒಮ್ಮೆ ಈ ಒಂದು ಸಂಪೂರ್ಣವಾಗಿ ಇದನ್ನು ಬರ್ಕೊಂಡು ಒಮ್ಮೆ ನೋಡ್ಕೊಂಡ್ರೆ ಸಾಕು. ಯಾಕಂದರೆ 1 ಮಾರ್ಕ್ಸಿಗೆ ಬರುತ್ತೆ. ಇಲ್ಲಿ 1 ಮಾರ್ಕ್ಸಿಗೆ ಏನು ಕೇಳ್ತಾನೆ ಅಂದರೆ, ಮಗು ಏನು ಆಗಬೇಕು ಅಂತ ಬಯಸಿತು. ಆನ್ಸರ್ ಈಸ್ ಏನಂತೀರ, ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ, ಎನರ್ಜಿ ಎಷ್ಟಿದೆ ಅಷ್ಟು ಹಾಕಿ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ದಯವಿಟ್ಟು ನನ್ನ ಎಲ್ಲ ವೀಡಿಯೋಸ್ಗಳನ್ನು ಇಂಗ್ಲೀಷು ನಾನು ಹೇಳ್ತಾ ಇರುವಂಥದ್ದು ಶೇರ್ ಮಾಡಿ ಸರ್. ನಂತರದಲ್ಲಿ ಸ್ವಲ್ಪ ಪಾಠದ ಕಡೆಗೂ ಹೋಗೋಣಲ್ವಾ. ಗಾರ್ಡನರ್ ಅಂತ ನಿಮಗೊಂದು ಬ್ಯೂಟಿಫುಲ್ ಪಾಠ ಇದೆ, ಪಿ ಲಂಕೇಶ್ ಬರೆದಿರುವಂತಹ. ಇದರಲ್ಲಿ 3 ಕ್ವಶನ್ಸ್ಗಳಿದ್ದಾವೆ, 2 ಹಾಟ್ ಕ್ವಶನ್ಸ್ಗಳಿದ್ದಾವೆ, ಒಂದು ಕಾಮನ್ ಆಗಿ ಕೇಳುವಂಥ ಪ್ರಶ್ನೆ. ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ಪ್ರತಿ ವರ್ಷವೂ ಕೇಳಿದ್ದಾನೆ. ಹಾಗಾಗಿ ಸ್ವಲ್ಪ ರೆಡಿಯಾಗಿ ಹೋಗಿ. 4 ಕ್ವಶನಿಗೂ ಇದೇ ಆನ್ಸರು. ಏನು ಅಂತ ಹೇಳಿದರೆ, ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ ಅಂತ ಕೇಳಿದರೆ ಇದನ್ನೇ ಬರೀಬೇಕು. ಇನ್ನೊಂದು ಕ್ವಶನ್ನು, ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಟ್ ಆರ್ ದಿ ಚೇಂಜಸ್ ಕೇಮ್ ಇನ್ ದಿ ಪ್ಲಾಂಟೇಶನ್ ಅಥವಾ ಕೇಮ್ ಇನ್ ದಿ ಲೈಫ್ ಆಫ್ ಓನರ್ಸ್ ಲೈಫ್ ಅಂತ ಕೇಳಿದರೆ ಇದೇ ಆನ್ಸರ್ ಬರೀಬೇಕು. ಇಲ್ಲಿ ಕಾಣ್ತಾ ಇದೆ ಎಲ್ಲರಿಗೂ ಕೂಡ. ಇಷ್ಟೇ ಸರ್ ಆನ್ಸರು. ಒಂದೇ ಒಂದು ಡಿಸ್ಪ್ಲೇನಲ್ಲಿ ಸಂಪೂರ್ಣವಾಗಿ ಆನ್ಸರ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಆಯಿತಾ? ಎಮರ್ಜೆನ್ಸಿ ಇದ್ದವರು ಫ್ಲ್ಯಾಶ್ ಹೊಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಬಟ್ ನನಗೇನು, ನೀವೆಲ್ಲರೂ ಎಕ್ಸಾಮಲ್ಲಿ ಚೆನ್ನಾಗಿ ಬರೀಬೇಕು. ನೀವು ಈ ವರ್ಷ ರೆಕಾರ್ಡನ್ನೇ ಬ್ರೇಕ್ ಮಾಡಬೇಕು. ಸರ್ ಬೂಸ್ಟ್ ಯುವರ್ ಸೆಲ್ಫ್. ನನಗೆ ಬರುತ್ತೆ, ನಾನು ಬರಿತೀನಿ, ನಾನು ಇಸ್ಲಾಂ ಸರ್ ಸಬ್ಸ್ಕ್ರೈಬರು, ನಾನು ಇಂಗ್ಲೀಷ್ ಏನಂತೀರ ಸರ್, ಇಂಗ್ಲೀಷಿನ ನಾನೇ ಎಲ್ಲ ನನ್ನ ಕಾಲೇಜಲ್ಲಿ ನಾನೇ ಟಾಪ್ ಆಗಬೇಕು. ಈ ರೀತಿಯಾಗಿ ಒಂದು ಬೂಸ್ಟ್ ನೀವೇ ಮಾಡ್ಕೋಬೇಕು. ಯು ವಿಲ್ ರೈಟ್ ಸರ್. ನಾನು ಹೇಳ್ತಿದ್ದೀನಿ, ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳು ಯಾರು ಕೂಡ ದೇ ವೋಂಟ್ ಸ್ಕೋರ್ ಲೆಸ್ ದ್ಯಾನ್ 70 ಮಾರ್ಕ್ಸ್. 80 ಅಂಕದ ಪ್ರಶ್ನೆ ಪತ್ರಿಕೆ ಯಾರೂ ಕೂಡ 70 ಅಂಕದ ಒಳಗಡೆ ತೆಗೆಯುವುದಿಲ್ಲ. ಯಾರು ತೆಗೆಯಲ್ಲ ಅಂದರೆ ಭರವಸೆ ಇಡಬೇಕು. ಆಯಿತಾ? ಬನ್ನಿ, ಇದು ಸಂಪೂರ್ಣವಾದ ಆನ್ಸರ್ ಇಲ್ಲಿದೆ. ಆಯಿತಾ? ಇನ್ನೊಂದು ಕ್ವಶನ್ ಹೇಳಿದೆ ನಾನು. ವೈ ವಾಸ್ ದಿ ಓನರ್ಸ್ ವೈಫ್ ವರೀಡ್? ಓನರಿನ ತೋಟದ ಯಜಮಾನನ ಹೆಂಡತಿ ಯಾಕೆ ಚಿಂತಾಮಗ್ನನಾಗಿರ್ತಾಳೆ ಅಂತ ಕೇಳಿದರೆ ಇದೇ ಉತ್ತರವನ್ನು ಕೂಡ ಬರೀಬೇಕು. 4 ಕ್ವಶನಿಗೂ ಇದೇ ಆನ್ಸರ್ ಬರೀಬೇಕು. ಹಾಟ್ ಕ್ವಶನ್ಸು ಸಪ್ರೇಟಾಗಿ 5 ಇದ್ದಾವೆ, ಅದನ್ನು ಅಪ್ಲೋಡನ್ನು ಮಾಡಿ ನಾನು ನಿಮಗೆ ಕೊಡ್ತೇನೆ. ಈಗ ಸನಿ ಮಾರ್ನಿಂಗ್ ಬಗ್ಗೆ ನೋಡೋಣ. ಈಗ ಈ ಪಾಠ ಬಹಳ ಜನಕ್ಕೆ ಏನು ಅರ್ಥ ಆಗಿಲ್ವಾ? ಟೆನ್ಷನ್ ತಗೋಬೇಡಿ ಸರ್. 3 ಕ್ವಶನ್ಸ್ ಇದ್ದಾವೆ, 3ರಲ್ಲಿ 2 ಕ್ವಶನ್ಸ್ ಇಲ್ಲಿ ಪ್ರೆಸೆಂಟ್ ಮಾಡಿದ್ದೇನೆ. ಇದನ್ನು ಹಾಟ್ ಕ್ವಶನ್ಸ್ ಅಂತ ಕರಿತೀವಿ. ಐ ಆರ್ಡರ್ ಥಿಂಕಿಂಗಲ್ಲಿ ಬರುವಂಥ ಪ್ರಶ್ನೆಗಳು ಕ್ರಿಟಿಸೈಸ್ ಮಾಡಿ ಬರೆಯುವಂಥದ್ದು. ಯಾಕಂದರೆ 3rd ಪರ್ಸನಲ್ಲಿ ಬರೀಬೇಕಾಗಿರುತ್ತೆ. ಆನ್ಸರ್ ಎಲ್ಲ 1st ಪರ್ಸನಲ್ಲಿದೆ ಟೆಕ್ಸ್ಟ್ ಬುಕ್ಕಲ್ಲಿ. ಇದು ಕೂಡ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಹಾಗಾಗಿ ನಾನು
ಪ್ರತಿಯೊಂದು ಆನ್ಸರನ್ನು ರೆಡಿ ಮಾಡ್ಕೊಂಡು ಬಂದಿದ್ದೇನೆ. ನೋಡಿ ಸರ್, 2 ಕ್ವಶನಿಗೂ ಇದೇ ಆನ್ಸರು. ಏನು ಅಂತ ಹೇಳಿದರೆ, ಡೆತ್ ಆಫ್ ಡಾನ್ ಗಾನ್ಜಲೋಸ್ ಕಸಿನ್, ಹೌ ಡಿಡ್ ಡಾನ್ ಗಾನ್ಜಲೋ ಪ್ರೆಸೆಂಟೆಡ್ ಈಸ್ ಅ ಫೇಕ್ ಸ್ಟೋರಿ ಟು ಹೈಡ್ ಹಿಸ್ ಐಡೆಂಟಿಟಿ ಅಂತ ಕೇಳಿದರೆ ಇದೇ ಆನ್ಸರ್ ಬರೀಬೇಕು. ಕಾಣ್ತಾ ಇದೆಯಾ? ರೈಟ್ ಎ ಸ್ಟೋರಿ ಆಫ್ ಡಾನ್ ಗಾನ್ಜಲೋಸ್ ಕಸಿನ್ ಅಂತ ಕೇಳಿದರೆ ಇದೇ ಸ್ಟೋರಿಯನ್ನು ಬರೀಬೇಕು. ಸುಳ್ಳು ಕಥೆಯನ್ನು ಫಿಕ್ಸಿಯಸ್ ಸ್ಟೋರಿ ಅಂದರೂ ಒಂದೇ, ಫೇಕ್ ಸ್ಟೋರಿ ಅಂದರೂ ಒಂದೇ, ಸುಳ್ಳು ಕಥೆ ಅಂದರೂ ಒಂದೇ. ಅರ್ಥ ಆಗುತ್ತಾ ಕನ್ನಡ ಇಂಗ್ಲೀಷು? ಇದೇ ಆನ್ಸರು ಸರ್. ಇಲ್ಲಿ ಕಾಣ್ತಾ ಇದೆ ಅಲ್ವಾ? ಇಷ್ಟೇ ಸರ್. ಇಷ್ಟು ಬರೆದ್ರೆ 4 ಮಾರ್ಕ್ಸು. ಇದು ನೀಟಾಗಿ ಬರೆದ್ರೆ 1 ಪೇಜ್ ಆಗುತ್ತೆ ಸರ್. 4 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂದರೆ 1 ಪೇಜ್ ಬರೀಬೇಕು. 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂದರೆ 3/4 ಪೇಜ್ ಬರೀಬೇಕು. 2 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂದರೆ 2 ವರ್ಡಿಗೂ ಆನ್ಸರ್ ಇದೆ, 4 ಲೈನಿಗೂ 2 ಮಾರ್ಕ್ಸ್ ಕೊಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇದು ಡಾನ್ ಗಾನ್ಜಲೋ ಹೇಳಿದಂಥ ಸುಳ್ಳು ಕತೆ ಕಾಣ್ತಾ ಇದೆಯಾ? ಇದನ್ನು ಬಿಡಬಾರ್ದು ಯಾವ ಕಾರಣಕ್ಕೂ, ಆಯಿತಾ? ನಂತರದಲ್ಲಿ ಹಾಟ್ ಕ್ವಶನ್ ಸನ್ನಿ ಮಾರ್ನಿಂಗಲ್ಲಿ ಇನ್ನೊಂದಿದೆ. ಡಾನ್ ಗಾನ್ಜಲೋ ಯಾವಾಗ ಸುಳ್ಳು ಕಥೆಯನ್ನು ಹೇಳ್ತಾನೋ ಆವಾಗ ಡೋನಾಲಾರನು ಸುಮ್ಮನಿರಲ್ಲ ಅಜ್ಜಿ. ಅವಳು ಕೂಡ ಒಂದು ಸುಳ್ಳು ಕಥೆಯನ್ನು ಹೇಳ್ತಾಳೆ. ಆ ಸುಳ್ಳು ಕಥೆಯಲ್ಲಿ ಫೇಕ್ ಕ್ಯಾರೆಕ್ಟರ್ ತನ್ನ ಫ್ರೆಂಡ್ ಅಂತ ಬಳಸ್ತಾಳೆ. ಆ ಫ್ರೆಂಡ್ ಅಂತ ಅದೇ ಕತೆ ಸರ್. ಇದು ಬಿಡಬೇಡಿ ಸರ್. ಫಿಕ್ಸ್ ಕ್ವಶನ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ದಯವಿಟ್ಟು 2ರಲ್ಲಿ 1 ಕ್ವಶನು ನಾನು ಹೇಳಿದ್ನಲ್ವ, ಸನ್ನಿ ಮಾರ್ನಿಂಗಲ್ಲಿ 3 ಕ್ವಶನ್ ಇದೆ, 2 ಕ್ವಶನ್ ಇಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದು ಹಾಟ್ ಅಂತ ಒಂದು ವಿಡಿಯೋ ರಿಲೀಸ್ ಮಾಡ್ತೀನಿ, ಹಾಟ್ ಅಂತ. ಆ ಹಾಟಲ್ಲಿ 5 ಕ್ವಶನ್ಸಲ್ಲಿ 3 ಕ್ವಶನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸಾಮ್ಗಿಂತ ಮುಂಚೆ ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿ ಕರ್ನಾಟಕದಲ್ಲಿ ಓದುತ್ತಿರುವ ಹಳ್ಳಿನಲ್ಲಿ ಓದುತ್ತಿರುವ ಮೂಲೆಗಿರುವ ಇಂಗ್ಲೀಷ್ ಟಫ್ ಅಂದ್ಕೊಂಡು ನಾನು ಎಕ್ಸಾಮ್ 2 ಬರಿತೀನಿ, ನಾನು ಎಕ್ಸಾಮ್ ಅದು ಬರಿತೀನಿ, ಏನು ಬೇಡ ಕಂಡ್ರೋ. ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್. ಆಯಿತಾ? ಫಸ್ಟ್ ಕ್ವಶನ್ ಪೇಪರ್ ಈಸಿ ಬರೋದು. ನೋಡಿ, 2 ಡಿಯರ್ ಅಂತ ನಿಮಗೆ ಸೆಕೆಂಡ್ ಚಾಪ್ಟರ್ ಇದೆ, ಗೊತ್ತಲ್ವಾ? ಸೆಕೆಂಡ್ ಚಾಪ್ಟರ್ನಲ್ಲಿ 2 ಕ್ವಶನ್ಸ್ ಇದೆ. 2ರಲ್ಲಿ 1 ಕ್ವಶನ್ ಫಿಕ್ಸು ಸರ್. ಒಂದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈಗ ಡಿಸ್ಪ್ಲೇ ಮೇಲಿದೆ. ಯಾವುದು? 2 ಡಿಯರ್. ಯಾವುದು? ಡೆತ್ ಸೆಂಟೆನ್ಸ್ ಅಂತ ಹೇಳಿದ್ರೇ ಟು ಕಟ್ ಆಫ್ ಹಿಸ್ ಹೆಡ್, ಫಸ್ಟ್ ಜಡ್ಜ್ಮೆಂಟ್. 3 ಕ್ವಶನಿಗೂ ಇದೇ ಆನ್ಸರು. ನೋಡಿ ಸರ್, ಮತ್ತೊಮ್ಮೆ ಹೇಳ್ತೀನಿ. ಡೆತ್ ಸೆಂಟೆನ್ಸ್ ಅಂದರೆ ಕಟ್ ಆಫ್ ಹಿಸ್ ಹೆಡ್ ಅಂತ, ಟು ಎಕ್ಸಿಕ್ಯೂಟ್ ಹಿಮ್ ಅಂತ, ಅವನ ರುಂಡವನ್ನು ಕತ್ತರಿಸಿ ಅಂತ. ಅಥವಾ ಫಸ್ಟ್ ಜಡ್ಜ್ಮೆಂಟ್, ಅಥವಾ ವೈ ಡಿಡ್ ಕಿಂಗ್ ಆಫ್ ಮೊನಾಕೋ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್, ಇದೇ ಆನ್ಸರು. ನನ್ನ ಮಾತನ್ನು ಕೇಳಿ ವಿದ್ಯಾರ್ಥಿಗಳೇ, ಬರೆದು ಕಲೀರಿ. ಇವತ್ತು ಈ ವಿಡಿಯೋ ಬಿಟ್ಟು ಯಾರಾದರೂ ಈ ವಿಡಿಯೋ ನೋಡಿ ತಲೆ ಎಲ್ಲ ಕೆಡಿಸ್ಕೋಬೇಡಿ ಸರ್. ಡೋಂಟ್ ವಾಂಟ್ ಅನದರ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಐ ವೋಂಟ್ ರೆಕಮೆಂಡ್ ಅದರ್ ಪರ್ಸನ್ಸ್. ಐ ವೋಂಟ್ ರೆಕಮೆಂಡ್ ಇಂಗ್ಲೀಷಿಗೆ ನಾನು ಯಾರನ್ನೂ ನಿಮ್ಮನ್ನು ರೆಕಮೆಂಡ್ ಮಾಡಲ್ಲ. ಪ್ಲೀಸ್ ವಾಚ್ ದಿಸ್ ವಿಡಿಯೋ ಈಸ್ ಎನಫ್ ಟು ಗೇನ್ ಗುಡ್ ಮಾರ್ಕ್ಸ್. ದಿಸ್ ವಿಡಿಯೋ ಈಸ್ ಎನಫ್. ನೋಡಿ, ಇದು ಆನ್ಸರನ್ನು ಸಂಪೂರ್ಣವಾಗಿ ಬರೀತೀರಾ. ಇದು ನಮ್ಮ ಫಸ್ಟ್ ಜಡ್ಜ್ಮೆಂಟು, ಫಸ್ಟ್ ಸ್ಟೋರಿ ಆಫ್ 2 ಡಿಯರಲ್ಲಿ ಮೊದಲು ಕ್ರಿಮಿನಲ್ಗೆ ಹಿಡ್ಕೊಂಬಂದಾಗ ಈ ಕತೆ ನಡೆಯುತ್ತೆ. ಇದರಲ್ಲಿ 1 ಮಾರ್ಕ್ಸಿಗೂ ಬರುವಂಥ ಪ್ರಶ್ನೆಗಳು ಇದ್ದಾವೆ, 2 ಮಾರ್ಕ್ಸಿಗೂ ಬರುವಂಥ ಪ್ರಶ್ನೆಗಳು ಇದ್ದಾವೆ, 4 ಮಾರ್ಕ್ಸಿಗೂ ಬರುವಂತಹ ಸಾಧ್ಯತೆ ಕೂಡ ಇದೆ. ಇದು ಕ್ವಶನ್, ಆಯಿತಾ? ಎಲ್ಲದೂ ಕೂಡ ಇನ್ವಾಲ್ವ್ ಮಾಡಿದ್ದೇನೆ. ಬನ್ನಿ ಸರ್, ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಇದೆ. ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಹೇಳಿದರೆ ಸೆಕೆಂಡ್ ಸ್ಟೋರಿ ಇದು, ಸೆಕೆಂಡ್ ಜಡ್ಜ್ಮೆಂಟ್ ಇದು. ಅರ್ಥ ಆಗುತ್ತಾ? ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಅಂದರೆ 2 ಸೇರಿ ಬರೀಬೇಕಾಗತ್ತೆ. ಬರೀ ಸೆಕೆಂಡ್ ಜಡ್ಜ್ಮೆಂಟ್ ಬಗ್ಗೆ ಕೇಳಿದರೆ ಇದಿಷ್ಟು ಬರೀಬೇಕು. ಕಾಣ್ತಾ ಇದೆಯಾ ಡಿಸ್ಪ್ಲೇ ಮೇಲೆ? ಪ್ರೀತಿಯ ವಿದ್ಯಾರ್ಥಿಗಳೇ, ಬರೆದು ಪ್ರಾಕ್ಟೀಸ್ ಮಾಡಿ. ದೇವರು ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಸದಾ ಅವನ ಜೊತೆ ಇರ್ತಾನೆ. ಅಂದರೆ ಶ್ರಮ ಯಾರು ಪಡ್ತಾನೋ, ಒಳ್ಳೆಯ ಮನಸ್ಥಿತಿ ಯಾರನ್ನು ಹೊಂದಿರ್ತಾನೋ, ದಯವಿಟ್ಟು ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಮಾರ್ಕ್ಸ್ ಕಾರ್ಡು ನಿಮ್ಮ ಜೊತೆ ಕಂಡ್ರೆ, ನಿಮ್ಮ ಫ್ರೆಂಡ್ಸ್ ಮಾರ್ಕ್ಸ್ ಕಾರ್ಡು ಅವನ ಜೊತೆ, ಅವನ ಲೈಫು ನಿಮಗೆ ಖುಷಿ ಅನ್ಸಲ್ವಾ? ನಿಮ್ಮ ಜೊತೆಗಿರೋರು ಒಳ್ಳೆ ಜಾಬಲ್ಲಿದ್ದರೆ ಅನಿಸುತ್ತೆ. ಗೊತ್ತಾ? ನಾವು ಗೆಟ್ಟನಾಗಲಿಲ್ಲ ಅಂದರೆ ಅವ್ರು ಗೆಟ್ಟನಾಗಿ ನಮಗೇನೋ ದಾರಿ ತೋರಿಸ್ತಾರೆ. ಒಳ್ಳೆಯದನ್ನು ಯೋಚನೆ ಮಾಡಿ, ದೇವ್ರು ನಿಮಗೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ. ಇನ್ನೊಂದು ಪ್ರಶ್ನೆ ಇದೆ, ಇದು ಸದಾ ಎಲ್ಲ 10 ವರ್ಷದಿಂದ ಕೇಳಿರುವಂಥ ಪ್ರಶ್ನೆ. ಏನು ಅಂದರೆ, ಇದೇ ಪಾಠದಿಂದ ಯಾವ ಕಾರಣಕ್ಕಾಗಿ ಅಲ್ಲಿ ಇದ್ದಂತಹ ಕೈದಿ, ಫಾರ್ ವಾಟ್ ರೀಸನ್ ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಿಸನ್. ಜೋ ಮರ್ಡರರ್ रहता है ना, ವೈ ಹಿ ಡಿಡ್ ನಾಟ್ ರನ್ ಅವೇ? ಉದರ್ ಸೆ ಭಾಗ್ಯ ನೈ ಜಾತ, ಜಾओ ಭೈ ಹೋಗಲೇ ತಮ್ಮ, ಇಲ್ಲಿಂದ ಹೋಗಲೇ ತಮ್ಮ ಅಂತ ರಾಜ ಹೇಳ್ತಾ ಇರ್ತಾನೆ, ಮಿನಿಸ್ಟರ್ ಹೇಳ್ತಾ ಇರ್ತಾರೆ, ಓಡೋಗಲೇ ತಮ್ಮ ಅಂತ. ನೋಬಡಿ, ಆಯಿತಾ? ಯಾಕೆ ಎಲ್ಲ ಹೇಳಿದರೂ ಕೂಡ ವೈ ದಟ್ ಫೆಲೋ ಡಿಡ್ ನಾಟ್ ರನ್ ಅವೇ, ವೈ ದಟ್ ರಾಸ್ಕಲ್ ಡಿಡ್ ನಾಟ್ ರನ್ ಅವೇ. ಏನು ಸರ್ ಹಿಂಗೆ ಬೈತೀರಾ ಅಂತ ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ 1 ಅಂಕ ಮಾರ್ಕ್ಸಿಗೆ ಬರ್ಬೋದು. ಇದು ರಾಸ್ಕಲ್ ಅಂತ ಯಾರಿಗೆ ಕರೀತಾರೆ ಅಂದರೆ ಕ್ರಿಮಿನಲ್ಗೆ. ರಾಸ್ಕಲ್ ಅಂತ ಯಾರಿಗೆ ಕರೆದ್ರು ಅಂದರೆ ಮರ್ಡರರಿಗೆ. ರಾಸ್ಕಲ್ ಅಂತ ಯಾರಿಗೆ ಕರೆದ್ರು? ಹೇಳಿ, ಯಾರು ಹೇಳಿದ್ದು?
ರಾಜನೇ ಹೇಳ್ತಾನೆ. ಅರ್ಥ ಆಯ್ತಾ? ಇದು ಆನ್ಸರು ಬರೀಬೇಕಾಗತ್ತೆ ತಾವುಗಳು, ಆಯಿತಾ? ಇದು 3 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಇದೆ ಸರ್. ನಾನು ಡೈರೆಕ್ಟಾಗಿ ಹೇಳುವಂಥದ್ದು, ಇದು 3 ಮಾರ್ಕ್ಸಿಗೆ ಬರುವ ಕ್ವಶನ್, ಇದು 4ಕ್ಕಲ್ಲ, 3 ಮಾರ್ಕ್ಸ್ 3 ಮಾರ್ಕ್ಸ್ 3 ಮಾರ್ಕ್ಸ್ ಇದರಲ್ಲಿ ಪೂರ್ತಿ ಇದೆ ಸರ್. ಇದು 4 ಕ್ವಶನ್ ಹೇಳಿದ್ನಲ್ವ, ಅದಕ್ಕೆ 4 ಕ್ವಶನಿಗೂ ಇದೇ ಆನ್ಸರು ನೋಡಿ. ವೈ ವಾಸ್ ದ ಮರ್ಡರರ್ ಅನ್ವಿಲ್ಲಿಂಗ್ ಟು ರನ್ ಅವೇ ಅಂದರು ಒಂದೇ, ವೈ ದಿ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಿಸನ್ ಅಂದರು ಒಂದೇ, ವೈ ಹಿ ಡಿಡ್ ನಾಟ್ ಎಸ್ಕೇಪ್ ಫ್ರಮ್ ದ ಪ್ರಿಸನ್ ಅಂದರು ಒಂದೇ, ವೈ ಹಿ ರೆಫ್ಯೂಸ್ಡ್ ಟು ಮೂವ್ ಅವೇ ಫ್ರಮ್ ದ ಪ್ರಿಸನ್ ಅಂದರು ಒಂದೇ. ಅರ್ಥ ಆಯ್ತಾ? ಬನ್ನಿ ಸರ್, ಸ್ವಲ್ಪ ಇಂಪಾರ್ಟೆಂಟ್ ಚಾಪ್ಟ್ರಿಗೆ ಸ್ವಲ್ಪ ಹೋಗೋಣ ನಾವು. ವೇರ್ ದೆರ್ ಇಸ್ ಎ ವೀಲ್ ಅಂತ ಇದೆ, ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. 2 ಕ್ವಶನ್ಸ್ ಕೊಡ್ತೇನೆ ನಿಮಗೆ. ಒಂದು ಹಾಟ್ ಕ್ವಶನ್ ಕೊಡ್ತೇನೆ, ಒಂದು ಹಾಟ್ ಕ್ವಶನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ, ಹಾಟ್ ವಿಡಿಯೋದಲ್ಲಿ ಹಾಕ್ತೇನೆ. ಈ ಒಂದು ಪ್ರಶ್ನೆ 95% ಚಾನ್ಸಸ್ ಇದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುವಂಥದ್ದು. ಇದು 5 ಕ್ವಶನಿಗೂ ಒಂದೇ ಒಂದು ಆನ್ಸರು. ಫಾರ್ ಎಕ್ಸಾಂಪಲ್ ನೋಡಿ ಹೇಳ್ತೀನಿ, ವೇರ್ ದೆರ್ ಇಸ್ ಎ ವೀಲ್ ಪಾಠದಲ್ಲಿ, ಆಯಿತಾ, ವಾಟ್ ಆರ್ ದಿ ಚೇಂಜಸ್ ಬ್ರಾಟ್ ಔಟ್ ಇನ್ ದಿ ಲೈಫ್ ಆಫ್ ರೂರಲ್ ವುಮೆನ್ ಅಂತ ಕೇಳಿದರೆ ಯಾವ ಏನಂತೀರ ಸರ್, ಬದಲಾವಣೆಗಳು ಹಳ್ಳಿಯ ಜನರಲ್ಲಿ, ಪುಡುಕಟ್ಟೆ ವಿಲೇಜಲ್ಲಿ ಇರುವಂಥ ಹೆಣ್ಣು ಮಕ್ಕಳ ಜೀವನದಲ್ಲಿ. ಪುಡುಕಟ್ಟೆ ಅನ್ನುವಂಥದ್ದು ಒಂದು ಡಿಸ್ಟಿಕ್ಕು, ತಮಿಳುನಾಡು ಸ್ಟೇಟು, ಆ ಊರಿನ ಒಂದು ಕತೆ, ಆ ಜಿಲ್ಲೆಯ ಒಂದು ಕತೆ ಆಗಿರುತ್ತೆ. ಇಲ್ಲಿ ವೇರ್ ದೆರ್ ಇಸ್ ಎ ವೀಲ್ದಲ್ಲಿ ಏನಾಗುತ್ತೆ, ಎಕನಾಮಿಕ್ ಇಂಪ್ಲಿಕೇಶನ್ ಅಂತ ಹೇಳಿದರೆ, ಎಕನಾಮಿಕ್ ಅಂದರೆ ದುಡ್ಡು ಅಂತ, ಬೂಸ್ಟ್ ಅಂತ ಹೇಳಿದರೆ ಜಾಸ್ತಿ ಆಗುವಂಥದ್ದು ಅಂತ. ನೋಡಿ 4 ಕ್ವಶನ್ಗೂ ಒಂದೇ ಆನ್ಸರು. ಏನು ಅಂದರೆ, ಹೌ ಡಿಡ್ ದಿಸ್ ಸೈಕ್ಲಿಂಗ್, ಈ ಒಂದು ಸೈಕ್ಲಿಂಗ್ನಿಂದ ಹೌ ಡಿಡ್ ದಿಸ್ ಸೈಕ್ಲಿಂಗ್ ಬೂಸ್ಟ್ ದಿ ಇನ್ಕಮ್ ಆಫ್ ರೂರಲ್ ವಿಮನ್, ಅವರ ಜೀವನದಲ್ಲಿ ಯಾವ ರೀತಿಯಾಗಿ ಇದು ಬೂಸ್ಟ್ ಆಯಿತು ಅಂದರೆ ಇದೇ ಆನ್ಸರು. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ವಿಡಿಯೋ ಲೆಂತಿ ಆಗ್ಬೋದು, 20 ನಿಮಿಷ ಇವತ್ತು ಸ್ಪೆಂಡ್ ಮಾಡಿ ನಾಳೆ ಎಕ್ಸಾಮಲ್ಲಿ ಪೇಪರ್ ಕಿತ್ತು ಹಾಕ್ಬಿಡ್ತೀರಾ. ಸಿಸ್ಟಮ್ಮೇ ನೀವು ಅಂದ್ಕೊಂಡಿದ್ರಲ್ವ, ನಿಮ್ಮ ತಲೆಯಲ್ಲಿ ಒಂದು ಸಿಸ್ಟಮ್ ಇದೆ ಅಲ್ವ, ಅದಕ್ಕೆ ತಿರುಗಿ ಸಾಕಿ. ಇಂಗ್ಲೀಷ್ ಈಸ್ ಈಸಿ, ಇಂಗ್ಲೀಷ್ ಈಸ್ ನಾಟ್ ಡಿಫಿಕಲ್ಟ್. ಇಂಗ್ಲೀಷ್ ನಮ್ದಲ್ರಿ, ಯಾವೊಂದು ಭಾಷೆ ಅವನಜಿ ಇಷ್ಟು ಬರಿತಾ ಇದ್ದೀವಿ ಅಂದರೆ ನಾವು ಗ್ರೇಟು. ಬನ್ನಿ ಸರ್, ಇದೇ ಆನ್ಸರು ಸಂಪೂರ್ಣವಾಗಿ ಬರೆದು ಬರಿ, ಆಯಿತಾ? ಭಾಳ ಈಸಿ ಸರ್, ಲಾಜಿಕ್ಕಾಗಿ ಬರೆಯುವಂಥದ್ದು. ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಇಲ್ವಾ, ಇದ್ದಾರಲ್ವಾ, ಅವರು ಎಷ್ಟು ಕಷ್ಟಪಡ್ತಾರಲ್ವ ಕಿಚನ್ ರೂಮಲ್ಲಿ. ಅವರಿಗೆ ಫ್ರೀ ಸಿಗಬೇಕು ಅಂದರೆ ನಿಮ್ಮಮ್ಮ ಹೊರಗಡೆ ಓಡಾಡಬೇಕು, ಸ್ವಲ್ಪ ಪಕ್ಕದ ಮನೆಯವ್ರ ಜೊತೆ ಮಾತಾಡಬೇಕು, ಸ್ವಲ್ಪ ಶಾಪಿಂಗ್ ಹೋಗಿ ಬರಬೇಕು, ಸ್ವಲ್ಪ ಅಂಗಡಿಗೆ ಹೋಗಿ ಬರಬೇಕು, ಆವಾಗ ಅವ್ರ ಮೈಂಡು ಫ್ರೀ ಆಗುತ್ತೆ. ಅದನ್ನೇ ಇಲ್ಲೂ ಕೂಡ ತಾವುಗಳು ಬರಿಬೇಕಾಗತ್ತೆ. ಅರ್ಥ ಆಯ್ತಾ? ವೆರಿ ಗುಡ್. ನೋಡಿ, ಇಷ್ಟು ಸ್ವಲ್ಪ ಇದು ಲೆಂತಿಯಾಗಿದೆ ಆನ್ಸರು, ಆದರೂ ಕೂಡ ಟೆನ್ಷನ್ ತಗೋಬೇಡಿ. ನೋಡಿ ಸರ್, ಈ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಫಿಕ್ಸ್ ಆಗಿರುತ್ತೆ, 100% ಈ ಕ್ವಶನ್ ಬರುತ್ತೆ. ವಾಟರ್ ಅಂತ ನಿಮಗೊಂದು ಪೋಯಮ್ ಇದೆ, ಹೌದಲ್ವಾ? ವಾಟರ್ ಅಂತ ಒಂದು ಪೋಯಮ್ ಇದೆ. ಹಾಗಿದ್ದರೆ ಆ ವಾಟರ್ ಪೋಯಮಲ್ಲಿ ತಾವುಗಳು ಏನು ಮಾಡಬೇಕು, ಏನು ಕೇಳಿದರೂ ಇದನ್ನೇ ಬರಿಬೇಕು. ನಿಮಗೆ ಏನು ಕೇಳಿದರೂ ಇದನ್ನೇ ಬರಿಬೇಕು. ನೋಡಿ, ವಾಟರ್ ಅನ್ನುವಂಥದ್ದು ಒಂದು ಸುಂದರವಾದ ನರೇಟಿವ್ ಪೋಯಮ್. ಅದು ಅಂದರೆ ಪೂರ್ತಿ ಕತೆ ಒಳಗಡೆ ಇರುವಂಥದ್ದು 4ರಿಂದ 5 ಕತೆ. ಒಂದು ಜೀಸಸ್ ಕತೆ ಇದೆ, ಒಂದು ಸುವರ್ತಮ್ಮ ಕಥೆ ಇದೆ, ಕರ್ಮಚೇದು ಸುವರ್ತಮ್ಮ ಅಂತ. ಕರ್ಮಚೇದು ಹಳ್ಳಿಯ ಹೆಸರು, ಸುವರ್ತಮ್ಮ ಹೆಣ್ಣು ಮಗುವಿನ ಹೆಸರು. ಅಂಬೇಡ್ಕರಿಂದ ಒಂದು ಕತೆ ಇದೆ, ನೀರಿನ ಬಗ್ಗೆ ಕತೆ ಇದೆ. ನೀರಿಗಾಗಿ ಯಾವ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಿದರು, ಅಂಬೇಡ್ಕರಿಗೂ ಕೂಡ ನೀರು ಕೊಳ್ಳಿಲ್ಲ, ಮೇಲಿಂದ ಸುರಿತಾ ಇದ್ದರು, ಅದನ್ನು ನಾವು ಹ್ಯುಮಿಲಿಯೇಷನ್ ಅಂತ ಕರಿತೀವಿ. ಈ ರೀತಿಯಾಗಿ ಸಾವುಗಳು ಇದನ್ನು ಓದಿದರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇಲ್ಲಿ ದಲಿತರಿಗೆ ನೀರೇ ಕೊಡ್ತಾ ಇರಲಿಲ್ಲ, ವಾರಕ್ಕೊಮ್ಮೆ ಸ್ನಾನ ಮಾಡ್ತಾಯಿದ್ರು. ಆದರೆ ಇಲ್ಲಿ ಅಪ್ಪರ್ ಕ್ಯಾಸ್ಟ್ ಪೀಪಲ್ ದೇ ಯೂಸ್ ಟು ಟೇಕ್ ಬಾತ್. ಇದರ ಎಕ್ಸ್ಪ್ಲನೇಷನ್ ಬೇಕು ಪಾಠದ್ದು ನಿಮಗೆ ಅಂತ ಹೇಳಿದರೆ, ಆ ಎಲ್ಲ ವೀಡಿಯೋಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ನೀವು ಆ ಪಾಠನೇ ಗೊತ್ತಿಲ್ಲ ಅಂದರೂ ಕೂಡ ಹೇಳ್ತೀನಲ್ಲ, ಔಟ್ ಆಫ್ ಅಂಕಗಳು ನಿಮ್ಮ ಎಕ್ಸಾಮಲ್ಲಿ ತೆಗಿತೀರಾ. ಇದು 4 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ. ಫಿಕ್ಸು ಬರೀಬೇಕು ಕಲಿಬೇಕು ಸರ್, ಆಯಿತಾ? ಇವತ್ತು ಕೂತ್ಕೊಂಡು ನೋಡಿ ಸರ್ ನಮ್ಗೆ ಬರೆಯೋಕ್ಕೆ ಟೈಮ್ ಇಲ್ಲ. ಅಲ್ಲೇ ತಮ್ಮ ರೈಟ್ ಆ್ಯಂಡ್ ಪ್ರಾಕ್ಟೀಸ್ 1 ಟೈಮ್ ರೈಟಿಂಗ್ ಈಸ್ ಈಕ್ವಲ್ ಟು 20 ಟೈಮ್ಸ್ 10 ಟೈಮ್ಸ್ ರೈಟಿಂಗ್. ಒಮ್ಮೆ ಬರೆಯಲಿ ತಮ್ಮ. ನನ್ನ ಮಾತು ಕೇಳ್ರೋ, ಪ್ಲೀಸ್ ಲಿಸನ್ ಮೈ ವರ್ಡ್ಸ್ ಟುಡೇ. ಇವತ್ತಿಗಾಗಿ ನನ್ನ ಮಾತನ್ನು ಕೊಡಿ, ನಿಮ್ಮ ಏಕಾಗ್ರತೆಯನ್ನು ನನಗೆ ಕೊಡಿ, ನಿಮ್ಮ ಎಲ್ಲ ಕೊಂಡು ನನಗೆ ಕೊಟ್ಬಿಡಿ, ಆಯಿತಾ? ಏನೇನೋ ಬರುತ್ತಪ್ಪ ಬಾಯಲ್ಲಿ ಒಮ್ಮೆ. ನೋಡಿ, ಜಪಾನ್ ಅಂತ ಒಂದು ಪಾಠ ಇದೆ ನಿಮಗೆ, ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ. ಬ್ರೆಜಿಲನ್ನು ಡಿಲೀಟ್ ಮಾಡ್ಕೊಳ್ಳಿ ಬೇಕಾರೆ, ಯಾಕಂದರೆ ಅದು ಹಾಟ್ ಕ್ವಶನಲ್ಲಿ ಹೋಗುವಂಥದ್ದು ಭಾಳ ಜನಕ್ಕೆ ಅದು ಅರ್ಥನೇ ಆಗಿಲ್ಲ ಏನು ಅಂತ. ಆದರೂ ಕೂಡ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಜಪಾನ್, ಈ ಕ್ವಶನ್ ಫಿಕ್ಸು, ಏನು ಕೇಳಿದರೂ ಇದೇ ಆನ್ಸರ್ ಬರೀಬೇಕು. 4 ಕ್ವಶನ್ ಇದೆ. ಯಾವುದು? ಹೌ ಡಸ್ ಜಾರ್ಜ್ ಮ್ಯಾಕ್ಸ್ ಡಿಸ್ಕ್ರೈಬ್ ಬೋವಿಂಗ್ ಟು ಬಿ ಎ ಕ್ವೈಂಟರ್ ಮೋರ್ ಇನ್ಫೆಕ್ಷಿಯಸ್ ಆ್ಯಂಡ್ ಟ್ರೇಟ್ ಆಫ್ ಜಪಾನೀಸ್ ಪೀಪಲ್, ಇದೇ ಆನ್ಸರು. ಗಿವ್ ಆನ್ ಅಕೌಂಟ್ ಆಫ್ ಜಪಾನೀಸ್ ಮ್ಯಾನಿಯಾ ಫಾರ್ ಬೋವಿಂಗ್ ಆ್ಯಸ್ ಡಿಸ್ಕ್ರೈಬ್ಡ್ ಬೈ ಜಾರ್ಜ್ ಮ್ಯಾಕ್ಸ್, ಇದೇ ಆನ್ಸರು. ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ದ ರೆಗ್ಯುಲೇಷನ್ಸ್ ಇನ್ ದಿ ಫ್ಯಾಮಿಲಿ ಇನ್ ಜಪಾನ್ ಅಂತ ಕೇಳಿದರು, ಇದೇ ಆನ್ಸರು. 3 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ ಫಿಕ್ಸು.
ಈ ಒಂದನೇ ಲೈನಲ್ಲಿದೆ ಅಲ್ವಾ, ಆ ಕ್ವಶನ್ ಏನಾದರೂ ಬಂದರೆ ಇದು 4 ಮಾರ್ಕ್ಸಿಗೆ ಫಿಕ್ಸು. ಆನ್ಸರ್ ಏನು ಬರೀಬೇಕು, ಇದೇ ಬರೀಬೇಕು. ಏನೂ ಇಲ್ಲ ಕಣ್ರಿ, ನಾನು ಜಾಸ್ತಿ ಮಾಡಿಲ್ಲ. ಫಸ್ಟು ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ ನೋಡಿ. 4 ಮಾರ್ಕ್ಸಿಗೆ ಬಂದರೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕು. ಈಗ ನಾನು 3 ಲೈನಿನ ಇಂಟ್ರೊಡಕ್ಷನ್ ಇದೆ, ಆ ಪಾಠದ ಹೆಸರು ಬರೆದು ಇದನ್ನು ಬರೆದವ್ರು ಯಾರು ಅಂತ ಬರೆದಿದ್ದೀನಿ, ಅವನೊಬ್ಬ ಜರ್ನಲಿಸ್ಟ್ ಅಂತ ಬರೆದಿದ್ದೀನಿ. ಇಷ್ಟೇ, ಮತ್ತೇನೂ ಇಲ್ಲ. ನಂತರದಲ್ಲಿ ಆ ಪಾಠದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಬರೆದಿದ್ದೇನೆ. ಇಟ್ಸ್ ಎ ವೆರಿ ಈಸಿ ಮ್ಯಾನ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಈ ವಿಡಿಯೋ ಸ್ಕಿಪ್ ಆಯಿತು ಅಂದರೆ ನಾನು ಹೇಳ್ತೀನಲ್ವಾ, ಭಾಳ ಹೊಡೆದಾಡ್ಬಿಡ್ತೀರಾ. ಸೊ ನನ್ನ ಉದ್ದೇಶ ಏನಾಗಿತ್ತು ಅಂದರೆ ಒಂದೊಂದೇ ವಿಡಿಯೋ ನಿಮಗೆ ಸಿಗ್ತಾಯಿಲ್ಲ. ಒಂದೇ ವಿಡಿಯೋದಲ್ಲಿ ಎಲ್ಲ ಚಾಪ್ಟರ್ಸು, ಎಲ್ಲ ಕ್ವಶನ್ ಪೇಪರ್ ಒಳಗಡೆ ಬರುವಂಥ ಕ್ವಶನ್ಗಳನ್ನೇ ಹಾಕ್ಬಿಟ್ಟಿದ್ದೇನೆ. ಟೆನ್ಷನ್ ನೈಲೇನೇಕ ಭಯ, ಟೆನ್ಷನ್ ದೇನೇಕ ಯಾರಿಗೆ ಗೊತ್ತಾ, ವ್ಯಾಲ್ಯೂಟರ್ಸಿಗೆ. ನಿಮ್ಮ ಆನ್ಸರ್ ಪೇಪರು ಎಷ್ಟು ಮುದ್ದಾಗಿರಬೇಕು ಅಂದರೆ ಬನ್ನಿ. ಈಗ ಬೌವಿಂಗ್ ಅಂತ ಇದೆ ನೋಡಿ ಸರ್, ಇದು 2 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಇದೆ, ಹಾಗಾಗಿ ಸ್ವಲ್ಪ ಸಪ್ರೇಟಾಗಿ ಇಲ್ಲಿ ಬರೆದಿದ್ದೇನೆ. ರೂಲ್ಸ್ ಇನ್ ದ ಫ್ಯಾಮಿಲಿ ಆಫ್ ಜಪಾನ್ ಅಂತ ಕೇಳಿದರೆ 2 ಮಾರ್ಕ್ಸಲ್ಲಿ ಈ 5 ಲೈನ್ ಕಾಣ್ತಾ ಇದೆ ಅಲ್ವಾ, ಇಷ್ಟೇ ಎಷ್ಟು ಬರೀಬೇಕು. ಕಾಣ್ತಾ ಇದೆ ಎಲ್ಲರಿಗೂ, ಇಷ್ಟೇ ಎಷ್ಟು ಬರೀಬೇಕು. ಕ್ಲಿಯರ್? ಮುಂದೆ ಹೋಗೋಣವಾ, ಬನ್ನಿ ಸರ್. ಇದು 50% ಚಾನ್ಸಸ್ ಇದೆ ನಿಮ್ಮ ಎಕ್ಸಾಮಿಗೆ ಬರ್ಬೋದು, ಬರಲಿಲ್ಲ ಅಂದರೂ ಬರ್ಬೋದು, ಆಯಿತಾ, ಬೇಜಾರಾಗ್ಬಾರ್ದು. ಇದು 50% ಚಾನ್ಸಸ್ ಇದೆ. ಯಾವುದು, ವೆನ್ ಯು ಆರ್ ಓಲ್ಡ್ ಅಂತ ನಿಮಗೊಂದು ಪೋಯಮ್ ಇದೆ, ಬ್ಯೂಟಿಫುಲ್ ಪೋಯಮು, ಲವ್ ಪೋಯಮು, ಬರೆದವರು WB ಯೀಟ್ಸ್. ನನ್ನ ಪ್ರಕಾರ ಇದು 2 ಮಾರ್ಕ್ಸಿಗೆ ಬರ್ಬೋದು ಅಂದುಕೊಂಡಿದ್ದೇನೆ, ಆದರೂ ಕೂಡ ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ನಮ್ಮಂಥವ್ರು ಇರ್ತಾರಲ್ವ, 3 ಮಾರ್ಕ್ಸಿಗೆ ಕೊಟ್ಟುಬಿಡ್ತಾರೆ. 3 ಮಾರ್ಕ್ಸಿಗೆ ಕೊಟ್ಟರೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನಲ್ವ, ಈ ಆನ್ಸರನ್ನು ತಾವುಗಳು ಬರೀಬೇಕಾಗತ್ತೆ. ಏನೂ ಇಲ್ಲ ಸರ್, ಒಂದು 15 ಲೈನ್ ಇದೆ, ಜಾಸ್ತಿ ಇಲ್ಲ. ಬರೆದು ಕಲ್ತ್ರೆ ಪ್ರೀತಿ ಬಗ್ಗೆ ಬರೆಯಿದ್ರಿ. ಪ್ರಪಂಚನೇ ಪ್ರೀತಿ ಸರ್, ಪ್ರತಿಯೊಬ್ಬನು ಕೂಡ ಪ್ರೀತಿನಲ್ಲಿ ಮುಳುಗಿದ್ದಾನೆ, ಅದನ್ನೇ ಇಲ್ಲಿ ಬರೆಯೋದು. ಪ್ರತಿಯೊಬ್ಬನು ಇಮ್ಯಾಜಿನ್, ನಾನು ಒಬ್ಬಳನ್ನ ಪ್ರೀತಿ ಮಾಡ್ತಾಯಿದ್ದೀನಿ, ಇಮ್ಯಾಜಿನ್ ನನ್ನ ಹೆಸರು WB ಯೀಟ್ಸ್ ಅಂತ, ನಿಮ್ಮ ಕವಿಯ ಹೆಸರು ವೆನ್ ಯು ಆರ್ ಓಲ್ಡಿಂದು WB ಯೀಟ್ಸ್ ಅಂತ, ಆಯಿತಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನೇ ಪ್ರೀತಿನಲ್ಲಿ ಮುಳುಗಿದ್ದೀನಿ. ಪ್ರೀತಿ ಮಾಡಿದಾಗ ಅವ್ರನ್ನ ಪ್ರಪೋಸ್ ಮಾಡೋಕ್ಕೋಸ್ಕರ ನಾನು ಲೆಟ್ರ್ಗಳನ್ನು ಬರೆದೆ, ಅವ್ರು ರಿಜೆಕ್ಟ್ ಮಾಡಿದರು. ಇದೇ ಆನ್ಸರು. WB ಯೀಟ್ಸ್ ವಾಟ್ ಹಿ ಡಿಡ್, ಹಿ ಪ್ರಪೋಸ್ಡ್ ಹರ್, ಹಿ ರೋಟ್ ಸೋ ಮೆನಿ ಲೆಟರ್ಸ್ ಬಟ್ ಹಿಸ್ ಲೆಟರ್ಸ್ ವರ್ ರಿಜೆಕ್ಟೆಡ್. ಎಲ್ಲ ಪತ್ರಗಳು ರಿಜೆಕ್ಟ್ ಆಗ್ತವೆ. ಹಿ ಫೆಲ್ಟ್ ವೆರಿ ಬ್ಯಾಡ್, ಭಾಳ ಬೇಜಾರಾಗತ್ತೆ ನನಗೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ತಾಳೆ ನಿನಗೆ ನಾನು ಬುದ್ಧಿ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಒಂದು ಪದ್ಯವನ್ನು ಬರಿತೀನಿ. ಆ ಪದ್ಯದ ಹೆಸರೇ ವೆನ್ ಯು ಆರ್ ಓಲ್ಡ್ ಅಂತ. ನಾನು ಬೇರೆಯವ್ರಂಗೆ ಆ್ಯಸಿಡ್ ಹಾಕೋದು, ಬೇರೆಯವ್ರಂಗೆ ಚಾಕು ಹಾಕೋದು ಎಲ್ಲ ಮಾಡಲಿಲ್ಲ. ಅವಳಿಗೆ ಜೀವನ ಪೂರ್ತಿ ನೀವು ಓದಿ ಅವಳ ಬಗ್ಗೆ ತಿಳ್ಕೋಬೇಕು, ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಪೋಯಮನ್ನು ಬರೆದ್ನಲ್ವ, ಅದೇ ಬರೆದಿರುವಂಥ ಪದ್ಯ, ಅದೇ ವೆನ್ ಯು ಆರ್ ಓಲ್ಡ್ WB ಯೀಟ್ಸ್. ಅರ್ಥ ಆಗುತ್ತಾ? ಭಾಳ ಈಸಿ ಇದೆ ರೀ. ಆ ಸೇಮ್ ಸಮಯದಲ್ಲಿ ಭಾಳ ಸುಂದರವಾಗಿದ್ಲು. ನಿಮ್ಮಂಥವ್ರು ಕೂಡ ಪ್ರೀತಿ ಮಾಡಿಬಿಡ್ತಾಳೆ ಅವಳನ್ನು. ನಾನು ಮಾಡಿದೆ, ನೀವು ಮಾಡಿದ್ರಿ. ಆವಾಗ ನಾನು ಅವಳಿಗೆ ಹೇಳ್ತೀನಿ, ನೋಡೆ ನನ್ನ ಪ್ರೀತಿ ನಿಜವಾದ ಪ್ರೀತಿ, ಆ ಬೇರೆಯವರೆಲ್ಲ ಪ್ರೀತಿ ಮಾಡ್ತಾಯಿದ್ರಲ್ವ ನಿನಗೆ, ಅದು ಸುಳ್ಳು ಪ್ರೀತಿ ಅಂತ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಬನ್ನಿ ಸರ್, ನೆಕ್ಸ್ಟ್ ಚಾಪ್ಟರ್ ಇದೆ ಅಲ್ವಾ, ಈ ಚಾಪ್ಟ್ರಿಂದ ಈ ಒಂದು ಕ್ವಶನ್ನು ನಿಮಗೆ 3 ಕ್ವಶನ್ಗಳನ್ನು ಕೊಡ್ತೇನೆ. 3ರಲ್ಲಿ 2 ಕ್ವಶನ್ ಫಿಕ್ಸು. ಇನ್ನು ಎಷ್ಟು ಸಲ ಹೇಳಿ? ಬುಕ್ಸ್ ಅಂತ ಒಂದು ಪಾಠ ಇದೆ ನಿಮಗೆ. ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವಂಥದ್ದು ಒಂದು ಸುಂದರವಾದ ಒಂದು ಇಂಗ್ಲೀಷ್ ಪಾಠ ಇದೆ. ಈ ಒಂದು ಪಾಠ ಕಾನ್ವರ್ಸೇಷನ್ ಆಗಿರುವಂಥದ್ದು. ಇಂಟರ್ವ್ಯೂ ಯಾರ ಇಂಟರ್ವ್ಯೂ ಅಂದರೆ ಒಬ್ಬ ಕುರುಡ, ಒಬ್ಬ ಬ್ಲೈಂಡ್ ಮ್ಯಾನ್, ಅವನ ಹೆಸರು ಜಾರ್ಜ್ ಲೂಯಿಸ್ ಬೋರ್ಕ್ಸ್. ಹಾಗಿದ್ದರೆ ಅವರ ತಾಯಿ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ. ನನ್ನ ಪ್ರಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ 2 ಮಾರ್ಕ್ಸಿಗೆ ಬರುತ್ತೆ, ಇಲ್ಲ 3 ಮಾರ್ಕ್ಸಿಗೆ ಬರುತ್ತೆ. ನಿಮಗಿರೋದೆ 1 ಮಾರ್ಕ್ ಕ್ವಶನ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 6 ಇಲ್ಲ. ಇದು 2 ಮಾರ್ಕ್ಸಿಗೆ ಬರಬೇಕು, ಇಲ್ಲ 3 ಮಾರ್ಕ್ಸಿಗೆ ಬರಬೇಕು. 2 3 ಗಟ್ಟು ಹೊಡಿಬೇಕು. ಅವನ ತಾಯಿಯ ಹೆಸರು ಡೋನಾ ಲಿಯನೋರ್. ನೆನ್ಪಿಟ್ಕೊಳ್ಳಿ, ಕಾಣ್ತಾ ಇದೆ ಎಲ್ಲರಿಗೂ, ಡೋನಾ ಲಿಯನೋರ್. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದೆ ಹೋಗೋಣ. ಈಗ ಇನ್ನೊಂದು ಪ್ರಶ್ನೆ ಇದೆ ಸರ್ ಅದೇ ಪಾಠದಲ್ಲಿ. ನನ್ನ ಪ್ರಕಾರ ಈ ಒಂದು ಕ್ವಶನ್ನು 100% ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಇರುತ್ತೆ. ಇನ್ನೂ ಹೇಳಬೇಕಾ? ಈ ಒಂದು ಕ್ವಶನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಯಾವುದು? ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಇದೆ. ಯಾವ ರೀತಿಯಾಗಿ ಜಾರ್ಜ್ ಲೂಯಿಸ್ ಬೋರ್ಕ್ಸ್ ಅವರು ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಯಾಕೆ ಹೇಳ್ತಾರೆ, ಯಾವ ರೀತಿಯಾಗಿ ಹೇಳ್ತಾರೆ, ಅದಕ್ಕೆಲ್ಲ ಏನು ಉದಾಹರಣೆಗಳನ್ನು ಕೊಡ್ತಾರೆ ಅಂತ ಇದೆ. ಇದಿಷ್ಟು ಆನ್ಸರ್ ಬರೆದ್ರೆ 4ಕ್ಕೆ 4 ಮಾರ್ಕ್ಸು ಸಿಗುತ್ತೆ. ಸರ್ ಇಲ್ಲಿ ಫಾಂಟ್ ಸೈಜ್ ಕಡಿಮೆ ಮಾಡಿದ್ದೇನೆ, ಆನ್ಸರ್ ಕಡಿಮೆ ಕಾಣ್ತಾ ಇದೆ. ಇಷ್ಟೇ ಆನ್ಸರನ್ನು ತಗೊಳ್ಳೋ ಒಂದು ಪೇಜಲ್ಲಿ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ ಆನ್ಸರ್ ಎಷ್ಟಾಗ್ತಾಯಿದೆ ಅಂತ. ಸರ್ ಇಷ್ಟೇ ಬರೆದ್ರೆ ಕೊಟ್ಟುಬಿಡ್ತಾರೆ. ಇಷ್ಟೇ ಅಲ್ರಿ, ಪೇಪರಲ್ಲಿ ಬರೆದು ನೋಡಿ ಎಷ್ಟು ದೊಡ್ಡಕ್ಕಾಗತ್ತದು ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ನಿಮ್ಮ ಗ್ರೂಪಲ್ಲಿ ಒಂದೇ ಒಂದು ಸೆಂಡ್ ಅಂತ ಕೊಟ್ಟುಬಿಟ್ರೆ ಸಾಕು ಸರ್, ಭಾಳ ಹೆಲ್ಪ್ ಆಗುತ್ತೆ. ನಿಮ್ಮ ಯಾವುದು ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮು ಏನೇನೋ ಯೂಸ್ ಮಾಡ್ತೀರಲ್ವ, ಒಂದೇ ಒಂದು ನನಗೋಸ್ಕರ 5 ನಿಮಿಷ ಕೊಡಿ, ಆ ಒಂದು ವಿಡಿಯೋಸ್ ಲಿಂಕನ್ನು ಅಲ್ಲಿ ಹಾಕಿ ಕೈ ಬಿಟ್ಟುಬಿಡಿ.
ದೇವ್ರು ನಿಮಗೆ ಸದಾ ಚೆನ್ನಾಗಿರ್ತಾನೆ. ಯಾಕೆ ಗೊತ್ತಾ, ಎಕ್ಸಾಮ್ಗಿಂತ ಮುಂಚೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಎನಿಮೀಸ್ಗಳು, ಸರ್ ಥಿಂಕ್ ಗುಡ್ ಅಬೌಟ್ ಯುವರ್ ಎನಿಮೀಸ್. ದೇವರು ನಿಮ್ಮನ್ನು ಬೇರೆ ಲೆವೆಲಿಗೆ ತಗೊಂಡೋಗ್ತಾನೆ. ನಿಮ್ಮ ಯಾರು ಶತ್ರುವೇ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿಮೀಸ್ ಮ್ಯಾನ್, ಐ ಹ್ಯಾವ್ ಮೋರ್ ವೆಲ್ ವಿಷರ್ಸ್. ನಿಮ್ಮಂಥವ್ರೆಲ್ಲ ವೆಲ್ ವಿಷರ್ಸ್ಗಳಿದ್ದಾರೆ. ವೋಟರ್ ಅಂತ ಒಂದು ಪಾಠ ಇದೆ ಕಣ್ರಪ್ಪ. ವಿದ್ಯಾರ್ಥಿಗಳಂತೂ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ದಾರೆ, ತಮ್ಮ ಈ ಪಾಠ ಡಿಲೀಟ್ ಮಾಡಿಬಿಡೋಣ ಅಂತ. ಡಿಲೀಟ್ ಮಾಡಿ ಬೇಡನಲ್ಲ, ಆದರೆ 80 ಔಟ್ ಆಫ್ 80 ಬರೋಲ್ಲ. ಯಾಕಂದರೆ 1 ಮಾರ್ಕ್ಸಿಗೂ ಬರುತ್ತೆ, 2 ಮಾರ್ಕ್ಸಿಗೂ ಬರುತ್ತೆ, 4 ಮಾರ್ಕ್ಸಿಗೂ ಈ ಪಾಠ ಬರುತ್ತೆ. ಯಾವುದು ಅಂದರೆ ದಿ ವೋಟಿಂಗ್ ಸಿಸ್ಟಮಿನ ಬಗ್ಗೆ ಈ ಒಂದು ಪಾಠ ಮಾತಾಡುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಕರಪ್ಷನ್ ನಡೆಯುವಂಥದ್ದೇ ಈ ರಾಜಕಾರಣಿಗಳಿಂದ, ವೋಟಿಂಗ್. ಇದರಲ್ಲಿ 3 ಕ್ವಶನ್ಸ್ಗಳಿದ್ದಾವೆ. ಆ 3 ಕ್ವಶನ್ಸಲ್ಲಿ 2 ಹಾಟ್ಗಳಿದೆ. ಹಾಟ್ ಅಂತ ಹೇಳಿದರೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಅಂತ, ಹೈ ಆರ್ಡ್ರ್ ಥಿಂಕಿಂಗ್ ಅಂತ. ಹಾಗಿದ್ರೆ ವಿಡಿಯೋ ಲೆಂತಿ ಆಯ್ತು, ನನಗೆ ಗೊತ್ತು ಎಷ್ಟೋ ಜನ ವೀಡಿಯೋನೇ ಕೇಳಲ್ಲ ಅಂತ. ತಮ್ಮ ನಾನು ಹೇಳಿದ್ನಲ್ವ, ಅರ್ಧ ಗಂಟೆ ನನಗೆ ಕೊಟ್ಟರೆ ನಿಮ್ಮ ಎಕ್ಸಾಮಲ್ಲಿ 3 ತಾಸು ನಿಮಗೆ 10 ನಿಮಿಷ ಹೋದಂಗೆ ಆಗುತ್ತೆ ಅಷ್ಟೇ. ಯಾಕೆ ಗೊತ್ತಾ, ಬರೀತಾ ಇರ್ತೀರ. ಯು ವಿಲ್ ನಾಟ್ ಟರ್ನ್ ಟುವರ್ಡ್ಸ್ ಯುವರ್ ಫ್ರೆಂಡ್ಸ್, ಯು ವಿಲ್ ನಾಟ್ ಟರ್ನ್ ಟು ಆಸ್ಕ್ ಕ್ವಶನ್, ಯು ವಿಲ್ ನಾಟ್ ಲಿಫ್ಟ್ ಯುವರ್ ಹೆಡ್. ಕ್ವಶನ್ ಪೇಪರ್ ಆಯ್ತು, ನೀವಾಯ್ತು, ಹಾಗೆ ಬರೀತೀರ. ನೋಡಿ, ರೈಟ್ ಎ ನೋಟ್ ಆನ್ ರೂಫ್ ಅಂದರೂ ಇದೇ ಆನ್ಸರ್ ಬರೀಬೇಕು. ರೂಫ್ ವಾಸ್ ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್ ಅಂದರೂ ಇದೇ ಆನ್ಸರ್ ಬರೀಬೇಕು. ಇನ್ನು ಏನಾದರೂ ಹೇಳಬೇಕಾ? ರೂಫಿನ ಬಗ್ಗೆ ಏನು ಕೇಳಿದ್ರು ಇದೇ ಬರೀಬೇಕು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಇದು ನನ್ನ ಪ್ರಕಾರ 3 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ 90% ಇದೆ. 3 ಮಾರ್ಕ್ಸ್. ಒಂದೇ ಒಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟದ್ದು ಏನು ಅಂತ ಹೇಳಿದರೆ, ಸರ್ ಇದು ಅದು ಅಂತ. ಬನ್ನಿ ಒಂದು ಲೆಟರ್ ರೈಟಿಂಗ್ ಕಡೆಗೆ ಹೋಗೋಣ. ಈಗ ಸಂಪೂರ್ಣವಾಗಿ ಆಯಿತಾ, ಲೆಟರ್ ರೈಟಿಂಗ್ಗೆ 5ಕ್ಕೆ 5 ಮಾಡಿಸ್ಬೇಕು ಅಂದರೆ ಇದೇ ರೀತಿಯಾಗಿ ಲೆಟರ್ ರೈಟಿಂಗ್ ಬರೀಬೇಕಾಗತ್ತೆ. ತಾವುಗಳು ಯಾವ ರೀತಿಯಾಗಿ ಬರೀಬೇಕಾಗತ್ತೆ ಸರ್? ಇದೇ ರೀತಿಯಾಗಿ. ಯಾವ ರೀತಿಯಾಗಿ? ಮೊದಲು ನಿಮ್ಮ ಕ್ವಶನ್ ಪೇಪರನ್ನು ನೋಡಿ, 3x ಇದ್ದರೆ 3x ಬರೀರಿ, 4x ಅಂತ ಕೊಟ್ಟಿದ್ದರೆ 4x ಬರೀಬೇಕು. ಅರ್ಥ ಆಯ್ತಾ? ನಂತರದಲ್ಲಿ ಒಂದು ಲೈನ್ ಬಿಡಬೇಕು, ಡೇಟನ್ನು ಬರೀಬೇಕಾಗತ್ತೆ. ನಾನು 15 ಮಾರ್ಚ್ 2025 ಅಂತ ಬರ್ತೀನಿ. ನಿಮಗೇನಾದರೂ ಕ್ವಶನ್ ಪೇಪರಲ್ಲಿ ನಿಮ್ಮ ಪ್ರಶ್ನೆಯಲ್ಲಿ ಲೆಟರ್ ರೈಟಿಂಗ್ ಕ್ವಶನಲ್ಲಿ 2024 ಅಂತ ಇದ್ದರೆ ನೀವು 2024 ಬರೀಬೇಕು. 2027 ಅಂತ ಇದ್ದರೆ 2027 ಅಂತ ಬರೀಬೇಕು. ನಾನು ಒಂದು ಎಕ್ಸಾಂಪಲನ್ನು ನೀಡಿದ್ದೇನೆ ಅಷ್ಟೇ. ಅಲ್ಲಿ ಒಂದು 2 ಅಡ್ರೆಸ್ ಇರುತ್ತೆ, ಕಾಪಿ ಮಾಡಿ ಅಪ್ಲೈ ವಿತಿನ್ 2 ಅಂತ ಹಾಕಿಬಿಟ್ಟು ಒಂದು 4 ಲೈನಿನ 2 ಅಡ್ರೆಸ್ ಇರುತ್ತೆ. ಆ 4 ಲೈನನ್ನು ಇಲ್ಲಿ ಕಾಪಿ ಮಾಡಿ ಈ ಜಾಗದಲ್ಲಿ ಒಂದು ಲೈನ್ ಬಿಡಿ. ರೆಸ್ಪೆಕ್ಟೆಡ್ ಸರ್ ಅಂತ ಇದೆ, ನೀವು ರೆಸ್ಪೆಕ್ಟೆಡ್ ಸರ್ ಅಂತ ಬರೀರಿ. ನಾನು ಇಂಗ್ಲೀಷ್ ಟೀಚರಿಗೆ ಒಂದು ಲೆಟ್ರ್ ಬರೆದಿದ್ದೇನೆ. ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಅಸಿಸ್ಟೆಂಟ್ ಅಂತ ಬರ್ಬೋದು, ಬಯೋ ಟೀಚರ್ ಅಂತ ಬರ್ಬೋದು, ಏನಾದರೂ ಬರ್ಬೋದು. ಅರ್ಥ ಆಗುತ್ತಲ್ವ? ಆ ಒಂದು